ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟನದ್ದೇ ಸೌಂಡ್. ಒಂದಲ್ಲ ಒಂದು ವಿಚಾರಕ್ಕೆ ಗಿಲ್ಲಿಯ ಹೆಸರೇ ಮತ್ತೆ ಮತ್ತೆ ಕೇಳಿಬರುತ್ತಿದೆ. ಅಶ್ವಿನಿ ಗೌಡ, ಜಾನ್ವಿ ಸೇರಿದಂತೆ ಹಲವು ಮಂದಿ ಗಿಲ್ಲಿಯ ವರ್ತನೆ ಮತ್ತು ಕಾಮಿಡಿ ಶೈಲಿಯನ್ನು ಪ್ರಶ್ನಿಸಿದ್ದಾರೆ. ಗಿಲ್ಲಿಗೆ ಮಾನವೀಯತೆ ಇಲ್ಲ, ಅಜ್ಜಿ ತೀರಿಕೊಂಡಾಗಲೂ ನಗುತ್ತಿದ್ದನೆಂಬ ಆರೋಪಗಳು ಮನೆ ಒಳಗೆ ಹರಿದಾಡುತ್ತಿವೆ. ಇದಾದ ಮೇಲೆ ಗಿಲ್ಲಿಯ ಹಾಸ್ಯ ನಿಜವಾಗಿಯೂ ಕಾಮಿಡಿಯಾ ಅಥವಾ ಸಂಪೂರ್ಣ ಬೇಜವಾಬ್ದಾರಿತನವೋ ಎಂಬ ಪ್ರಶ್ನೆ ಎದುರಾಗಿದೆ. ಒಟ್ಟಾರೆ ಗಿಲ್ಲಿಯ ಕಾಮಿಡಿಯಿಂದಲೇ ಬಿಗ್ ಬಾಸ್ ಮನೆಯ ವಾತಾವರಣ ನಿರಂತರವಾಗಿ ಕೆಡುತ್ತದೆ ಎಂದು ಮನಸದಸ್ಯರ ಅಭಿಪ್ರಾಯ. ಆಟವಾಗಲಿ ಕಾಮಿಡಿಯಾಗಲಿ ಗಿಲ್ಲಿ ನಟನ ವರ್ತನೆಗೆ ಮನೆಯ ಹಲವು ಸದಸ್ಯರು ಗಂಭೀರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಧನುಷ್, ಧ್ರುವಂತ್, ಅಶ್ವಿನಿ ಗೌಡ, ಜಾನ್ವಿ, ರಾಶಿಕಾ ಶೆಟ್ಟಿ, ರಿಷಾ ಗೌಡ ಮತ್ತು ಅಭಿಷೇಕ್ ಗಿಲ್ಲಿಯ ಹಾಸ್ಯ ಶೈಲಿಯನ್ನು ವಿರೋಧಿಸಿದ್ದರು. ಬೇರೆಯವರನ್ನು ತೇಜೋವಧೆ ಮಾಡಿ ಕಾಮಿಡಿ ಮಾಡ್ತಾನೆ ಎಂಬ ಆರೋಪವೂ ಮುಂದುವರೆದಿತ್ತು. ಗಿಲ್ಲಿಯ ನಿರಂತರ ಜೋಕುಗಳು, ಟೀಕೆ ಮಾತುಗಳು ಕಾವ್ಯ ಅವರಿಗೂ ಬೇಸರ ತಂದಿದ್ದವು. ಒಟ್ಟಿನಲ್ಲಿ ಗಿಲ್ಲಿಯ ಕಾಮಿಡಿ ಮನೆಯೊಳಗೆ ಮನರಂಜನೆಗಿಂತ ಹೆಚ್ಚು ಒತ್ತಡ ಮತ್ತು ಅಸಮಾಧಾನಕ್ಕೆ ಕಾರಣವಾಗಿದೆ. ಧ್ರುವಂತ್ ಗಿಲ್ಲಿಯ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ, ಯಾರಾದರೂ ಪಕ್ಕದಲ್ಲೇ ಸಾಯುತ್ತಿದ್ದರೂ ಗಿಲ್ಲಿ ಒಂದು ಗ್ಲಾಸ್ ನೀರನ್ನು ಕೊಡೋದಿಲ್ಲ, ಸಾವಿನ ಮನೆಯಲ್ಲಿಯೇ ತಮಾಷೆ ಮಾಡ್ತಾನೆ ಎಂದಿದ್ದಾರೆ. ಇದೇ ಆರೋಪಕ್ಕೆ ತೀವ್ರತೆ ಹೆಚ್ಚಿಸಿದಂತೆ ಅಶ್ವಿನಿ ಗೌಡ ಕೂಡ ಅಜ್ಜಿ ತೀರಿಕೊಂಡಾಗ ನಗುತ್ತಿದ್ದೆ ಎಂದು ಗಿಲ್ಲಿಯೇ ಸ್ವತಃ ಹೇಳಿಕೊಂಡಿದ್ದಾನೆ. ಅವನಿಗೆ ಮಾನವೀಯತೆ ಎಂಬುದೇ ಇಲ್ಲ ಎಂದು ಗಿಲ್ಲಿಯನ್ನು ಖಡಾಖಂಡಿತವಾಗಿ ಟೀಕಿಸಿದ್ದಾರೆ. ಒಟ್ಟಾರೆ ಗಿಲ್ಲಿ ನಟನ ವರ್ತನೆ ಮತ್ತು ಕಾಮಿಡಿ ಮನೆಯೊಳಗೆ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು, ಮನೆ ಸದಸ್ಯರ ನಡುವೆ ಗಿಲ್ಲಿ ವಿರುದ್ಧದ ಅಸಮಾಧಾನ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿದೆ. ಈಗ ಎಲ್ಲರ ಗಮನ ಒಂದೇ ಕಡೆ. ಈ ಆರೋಪಗಳ ನಡುವೆ ಗಿಲ್ಲಿ ತನ್ನ ಆಟವನ್ನು ಹೇಗೆ ತಿದ್ದಿಕೊಳ್ಳುತ್ತಾರೆ, ಅಥವಾ ಇದೇ ವಿವಾದಗಳು ಅವನ ಬಿಗ್ ಬಾಸ್ ಪ್ರಯಾಣಕ್ಕೆ ದೊಡ್ಡ ಹೊಡೆತವಾಗುತ್ತವೆಯೇ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ.